ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ್. ಜಗದ್ಗುರು ಸಿದ್ಧಾರೂಢರ ಬಸವಾದಿ ಪ್ರಮತರ ಸಮಕಾಲೀನ ಶರಣೀಯರ ಪಾದಗಳಲ್ಲಿ ವಂದಿಸಿ, ಸುಕ್ಷೇತ್ರವಾಗಿರತಕ್ಕಂಥ ಈ ನಾವಲಗಿ ಗ್ರಾಮದ ಕ್ಷೇತ್ರದ ಕ್ಷೇತ್ರಾಧಿಷ್ಠಾತೃ ದೇವತೆ ಮಾರುತೇಶ್ವರರ ಅಡಿದಾವರೆಗಳಲ್ಲಿ ವಂದಿಸಿ, ಈ ಸಮಾರಂಭಕ್ಕೆ ಕಾರಣೀಭೂತರು ಲಿಂಗೈಕ್ಯರು ಆಗಿರತಕ್ಕಂಥ ಹಿರಿಯರಾದ ಗುರುಪಾದ ಕಾಶಿರಾಯಿ ಹಿಪ್ಪರಿಗೆಯವರಿಗೂ ವಂದನೆಗಳನ್ನ ಹೇಳಿ, ವೇದಿಕೆ ಮೇಲೆ ಆಸನಾರೂಢರಾಗಿರತಕ್ಕಂಥ ಎಲ್ಲ ಪರಮ ಪೂಜ್ಯರ ಹಿರಿಯರ ವಂದನೆಗಳನ್ನ ಹೇಳಿ, ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳನ್ನ ಹೇಳಿ, ನಾವೆಲ್ಲ ಇಲ್ಲಿಯ ಪರ್ಯಂತರವಾಗಿ ಬಹಳ ಸುಂದರವಾದ ಮಾತುಗಳನ್ನ ನಮ್ಮ ಗುರುಪಾದ ಸರ್ ಅವರ ಬಗ್ಗೆ ಕೇಳ್ಕೊಂಡು ಬಂದೀವಿ. ನನಗನ್ನಿಸ್ತದ, ಒಬ್ಬ ಮನುಷ್ಯ ಹಿಂಗೂ ಬದುಕಬಹುದೇನು, ಒಬ್ಬ ಮನುಷ್ಯ ಹಿಂಗೂ ಬದುಕಬಹುದೇನು, ಹೆಂಗ ಅಂತಂದ್ರ ನಮ್ ಗುರುಪಾದ ಸರ್ ಅವರಂಗೂನು ಬದುಕಬಹುದೇನು. ಯಾಕಂತಂದ್ರ ಈ ಕಾರ್ಯಕ್ರಮವನ್ನ ಇಲ್ಲಿರ್ತಕ್ಕಂಥ ಜನರ ಪ್ರೀತಿಯನ್ನ ನಾವು ನೋಡಿದಾಗ, ಒಬ್ಬ ಮಠಾಧೀಶರಿಗೆ ಒಬ್ಬ ಮಹಾತ್ಮರಿಗೆ ಏನ ಗೌರವ ಸಮರ್ಪಣೆಗಳಿರ್ತಾವಲ್ಲ, ಅದಕ್ಕಿಂತಲೂ ಒಂದಿಟ್ಟು ಹೆಚ್ಚು ಯಾರಿಗಾದ್ರೂ ಸಿಗ್ತಿತ್ತು ಅಂತಂದ್ರ ಅದು ಗುರುಪಾದ ಸರ್ಗೆ ಅಂತಂದ್ರ ಏನ್ ತಪ್ಪಾಗಲಿಕ್ಕಿಲ್ಲ. ಬಹುತೇಕ ಮಹಾತ್ಮರಿಗಿಂತಲೂ ಹೆಚ್ಚು ಗೌರವವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಪಡಿಲಿಕ್ಕೆ ಬರ್ತದ ಅನ್ನೋದನ್ನ ನಾವು ಗುರುಪಾದ ಸರ್ ಅವರಿಂದ ತಿಳ್ಕೊಳ್ಳಿಕ್ಕೆ ಬರ್ತದ. ಪುಣ್ಯಾತ್ಮರೇ, ಬಸವಣ್ಣವ್ರು ಬಹಳ ಚಂದ ಒಂದ್ ಮಾತು ಬರದಾರ ನೋಡ್ರಿ, ಮನುಷ್ಯ ಹೆಂಗ ಬದುಕಬೇಕು ಅನ್ನೋದನ್ನ ನಾವೆಲ್ಲ ವಚನಗಳನ್ನ ಓದಂಗಿಲ್ಲ, ಅದಕ್ಕೆ ನಮಗ ಬದುಕಾಕ ಬರಂಗಿಲ್ಲ. ನಮ್ ಗುರುಪಾದ ಸರ್ ಅವರು ಅಂತಹ ವಚನಗಳನ್ನ ಓದಿ ಮಹಾತ್ಮರು ನಡೆದು ದಾರಿಯೊಳಗ ಅವರು ನಡೆದಾರಂತ ತಿಳ್ಕೊಂಡು ಇವತ್ತು ನಾವೆಲ್ಲ ಇಷ್ಟು ಮಂದಿ ಕೂಡಿ ಅವರ ಪುಣ್ಯ ಸ್ಮರಣೆಯನ್ನ ಆಚರಣೆ ಮಾಡಕತ್ತೀವಿ. ಒಬ್ಬೊಬ್ಬರು ತೀರ್ಕೊಂಡಿರ್ತಾರ, ಅವ್ರ ಮನ್ಯಾನವ್ರ ಅಣತಮ್ಮರ ಬರಂಗಿಲ್ರಿ, ಹೋಗಿ ಕರಿಬೇಕ ಅವ್ರನ್ನ, ಮುತ್ಯಾನ್ ಪುಂತೈತಿ ಬರ್ರಿ ಮಾಡ್ರಿ ನಾವು ಬರ್ತೀವಿ ನೀವು ಮಾಡ್ರಿ ಅಂತಿರ್ತಾರ. ಇವತ್ತು ನೋಡ್ರಿ ಇಡೀ ಊರನ ಜಾತ್ರೆಗತೆ ಸಂಭ್ರಮ ಮಾಡಕತ್ತದಂತಂದ್ರ ಗುರುಪಾದ ಸರ್ ಅವರು ಗುರುಪಾದ ಸರ್ ಅಲ್ಲ, ಅವರೊಬ್ಬರ ದೈವಿ ಪುರುಷರು ಅಂತ ಹೇಳಿದ್ರೆ ಏನ್ ತಪ್ಪಾಗಲಿಕ್ಕಿಲ್ಲ. ಇಷ್ಟೆಲ್ಲ ಮಂದಿ ನೀವು ಅವರ ಒಂದು ಪುಣ್ಯ ಸ್ಮರಣೋತ್ಸವವನ್ನ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀರಂತಂದ್ರೆ ಅವರ ಬದುಕನ್ನ ನೋಡಿ ನಾವು ಕಲಿಬೇಕು. ಹೆಂಗ ಸರ್ ಬದುಕಿದ್ರು ಅನ್ನೋದನ್ನ ನೋಡ್ಕೊಂಡು ನಾವು ಅವ್ರಂಗ ಕಲಿಬೇಕು. ಈಗ ಸರ್ ಒಬ್ರು ಯಾರೋ ಹೇಳಿದ್ರು ನೋಡ್ರಿ, ಸಾಲಿ ಹುಡುಗರಿಗೆ ಓದೋದು ಬುತ್ತಿ ಕೊಡ್ತಿದ್ರಂತ ಅವ್ರು, ಹೌದ್ರ? ಸಾಲಿ ಹುಡುಗರಿಗೆ ಓದೋದು ಕಟ್ಟಿ ಬುತ್ತಿ ಕೊಡ್ತಿದ್ರಂತ. ಈಗ ನಮ್ಮ ಜನ ಹೊಲದಾಗ ಮುಂಜಾನಿಂದ ಸಾಯಂಕಾಲ ತಕ್ಕ ದುಡ್ದವ್ರಿಗೆ ಬುತ್ತಿ ಕೊಡುದಿಲ್ಲ. ನಮ್ಮ ಹೊಲದಾಗ ದುಡಿತಾರ ಅವರು, ನಾವಂತೀವ್ ಏನ್ರಿ ಪಗಾರ ಕೊಡ್ತೀವಲ್ಲ, ಅವ್ರಿಗೇನ್ ಹಂಗ ದುಡಿತಾರೇನ? ಪಗಾರ ಕೊಡುವಲ್ಲೇ ಕೋತಮ್ಮ ಮಣಿಗೆ ಬಂದವ್ರಿಗಂತೂ ತಣ್ಣಾರ ಹಾಕಲ್ಲ, ನಿಮ್ಮಲ್ಲಿ ದುಡ್ಯಾಕ ಬಂದಾನ. ಹಿಂದಿನ ಕಾಲದೊಳಗೆ ನಮ್ ಹಿರಿಯರು ಹೊಲಕ್ಕೆ ದುಡ್ಯಾಕ ಬಂದ್ರ ಒಂದ್ ಗಡಿಗೆ ನುಚ್ಚ ಒಂದ್ ಗಡಿಗೆ ಅಂಬಲಿ ಕಾಯಂ ಓದೋದು ಅವ್ರಿಗೆ ಕೊಡ್ತಿದ್ರು. ನಮ್ ಹಿರಿಯರಲ್ಲ ಕೊಡ್ತಿದ್ರಿಲ್ರಿ, ಒಂದ್ ಗಡಿಗೆ ನುಚ್ಚ ಒಂದ್ ಗಡಿಗೆ ಅಂಬಲಿ. ಯಾರು ದುಡ್ಯಾಕ ಬಂದಿರ್ತಾರಲ್ಲ ಅವ್ರು ಬುತ್ತಿ ಬಿಚ್ಕೊಂಡು ಕುಂಡ್ರಕ್ಕಿಂತ ಮೊದಲು ಒಂದ್ ಗಡಿಗೆ ನುಚ್ಚ ಅಂಬಲಿ ಓದಿಡ್ತಿದ್ದೀವಿ. ಪಗಾರ ಕೊಟ್ಟದ್ದು ಉಳಿಯಂಗಿಲ್ಲ, ಅನ್ನ ಕೊಟ್ಟದ್ದು ಉಳಿತದ. ನಾವು ಅವ್ರಿಗೆ ಅನ್ನ ಕೊಟ್ಟದ್ದು ಉಳಿತದ. ಕರ್ಣ ತೀರ್ಕೊಂಡ ಲಿಂಗವಾದ ನಂತರ, ಕರ್ಣ ಸತ್ತ ನಂತರ ಮ್ಯಾಲ ಸ್ವರ್ಗದೊಳಗ ಇಂದ್ರಾದಿ ಎಲ್ಲರೂ ಕುಂತಾಗ ಕರ್ಣಗ ಹಸು ಆಯ್ತಂತ. ಕರ್ಣಗ ಹಸು ಆದ ಕೂಡ್ಲೆ ಹಸುವಾಗೈತಿ ಇಂದ್ರದೇವ ಅಂತ ಸ್ವರ್ಗದಾಗ ಹೇಳಿದಾಗ ಒಂದು ತಾಟಿನ ತುಂಬಾ ಬಂಗಾರ ತಂದಿಟ್ರಂತ ಸ್ವರ್ಗದಾಗ ಕರ್ಣಗ. ಕೌರವ್ರ ಕಡೆ ಇದ್ದಲ್ಲ ಕರ್ಣ, ಪಾಂಡವರ ಕುಂತಿಯ ಮಗ, ಅವನು ಮ್ಯಾಲ ಸ್ವರ್ಗದೊಳಗ
ಒಂದು ತಾಟ ಬಂಗಾರ ತಂದಿಟ್ಟು ಕೂಡಲೇ ಕರ್ಣ ಹೇಳ್ದಂತಿದ್ನೇನು ಬಂಗಾರ ಏನು ತಿನ್ನಕ್ ಬರ್ತದೆ ನನಗ ರೊಟ್ಟಿ ಪಲ್ಯ ಅನ್ನ ಸಾರ ಬೇಕೋಪ ಹೊಟ್ಟೆ ತುಂಬಬೇಕಾದ್ರ ಅದನ್ನ ನನಗ್ ಕೊಡ್ಬೇಕಂತಂದಾಗ ಇಂದ್ರ ಹೇಳ್ದಂತ ನೀ ಭೂಲೋಕದೊಳಗಿದ್ದಾಗ ಬಂದವ್ರಿಗೆಲ್ಲರಿಗೂ ಬರೇ ಬಂಗಾರ ದಾನ ಮಾಡ್ತಿದ್ದಿ, ಅನ್ನ ದಾನ ಮಾಡಿಲ್ಲ, ಅದಕ್ಕೆ ಈಗ ಬಂಗಾರ ತಿನ್ನನಿ ಅಂತ ಬಂಗಾರ ತಂದು ಕೊಟ್ಟಂತ. ಎಷ್ಟು ಬಂಗಾರ ಎಷ್ಟು ರೊಕ್ಕ ದಾನ ಮಾಡ್ತೀರ ಅದು ದೊಡ್ಡದಲ್ಲ, ಎಷ್ಟು ಅನ್ನ ನೀರ ದಾನ ಮಾಡಿರಿ ಅನ್ನೋದು ಅದು ಬಹಳ ದೊಡ್ಡ ಪುಣ್ಯ ಕೆಲಸದ. ನಮ್ ಸರು ವಿದ್ಯಾರ್ಥಿಗಳಿಗೆ ಬುತ್ತಿ ಕಟ್ಟಕೊಂಡು ಹೋಗಿ ಅವರಿಗೆ ಬುತ್ತಿ ಕೊಟ್ಟು ಬರ್ತಿದ್ರು ಅಂತಂದ್ರ ಅವರಂತ ಪುಣ್ಯಾತ್ಮರು ಜಗತ್ತಿನೊಳಗೆ ಯಾರೂ ಇಲ್ಲ ಪುಣ್ಯಾತ್ಮರೇ. ಅದಕ್ಕ ಅವರ ಬದುಕಿನ ತತ್ವ ಸಿದ್ಧಾಂತಗಳನ್ನ ಬರೀ ಮೈಕ್ ಮುಂದೆ ನಿಂತು ನಾವು ಬುತ್ತಿ ಕೊಡ್ತಿದ್ರಿ ಹುಡುಗರಿಗೆ ಅಂತ ಹೇಳೋದಷ್ಟೇ ಅಲ್ಲ, ನಾವ್ ಎಷ್ಟು ಮಂದಿ ಹುಡುಗರಿಗೆ ಬುತ್ತಿ ಕೊಟ್ಟಿವಿ, ನಾವ್ ಎಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಬುಕ್ಕ ಕೊಟ್ಟಿವಿ, ನಾವ್ ಎಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ರೊಕ್ಕ ಕೊಟ್ಟಿವಿ. ವಿದ್ಯಾರ್ಥಿಗಳು ಅಂತಂದ್ರ ಅವರಲ್ಲಿ ದೇವರನ್ನ ಕಾಣ್ತಿದ್ರು ಅವ್ರು ನಮ್ಮ ಸರು. ವಿದ್ಯಾರ್ಥಿಗಳಂತಂದ್ರ ಹುಡುಗರು ಅಂತಂದ್ರ ಸಾಮಾನ್ಯ ಅಲ್ಲ, ಅವರಲ್ಲಿ ದೇವರನ್ನ ಕಾಣ್ತಿದ್ದವ್ರು ಅವರು. ಅದಕ್ಕೆ ಓದೇನಪ್ಪಾ ಅಂತಂದ್ರ ಅವ್ರಿಗೆ ಏನ್ ಬೇಕು ಅದನ್ನ ಕೊಡ್ತಿದ್ರು. ಪುಣ್ಯಾತ್ಮರೇ, ದಾನ ಮಾಡೋದಂತಂದ್ರ ಎಲ್ಲಿ ಬೇಕಾದಲ್ಲಿ ದಾನ ಮಾಡೋದಲ್ಲ, ನಾವು ಕೊಟ್ಟ ದಾನನೂ ಕೂಡ ಸಾರ್ಥಕತೆ ಆಗಿರ್ಬೇಕು. ಒಬ್ಬ ಬಂದು ಒಂದಿಟ್ಟು ಇದಕ್ಕೆ ರೊಕ್ಕ ಕೊಡ್ರಿ ಅಂತಾನ ತಗೊಳಕ ₹100 ಕೊಡ್ತೀರಿ, ಅದು ದಾನ ಏನು ಅಲ್ಲ. ಯಾರ ನಿಮ್ಮೂರೊಳಗ ಒಬ್ಬ ನಿರ್ಗತಿಕ ಹೆಣ್ಣು ಮಗಳು ಉಡಾಕ ಸೀರಿಲ್ಲ, ಒಬ್ಬ ನಾಲಾಯಕ ಮಗ ಅವನ್ ಜಾಕಿ ಮಾಡಕ್ ಆಗಲ್ಲ ಅದಕ್ಕೆ ಹೊರಗೆ ಹಾಕ್ಯಾನ, ಆ ಮುದುಕಿ ಬೇಡ್ಕೊಂಡ್ ತಿನ್ನಕತ್ತದ, ಉಟ್ಕೊಳಕ ಸೀರಿಲ್ಲ, ಮರ್ಯಾದೆ ಮುಚ್ಚಾಕ ಆಗಲಾರ್ದಂತ ಸೀರೆ ಉಟ್ಕೊಂಡಾಳ. ಅಂತಕ್ಕಿ ನೋಡಿರಂದ್ರ ₹200 ಸೀರೆ ಕೊಂಡು ಕೊಡ್ರಿ, ಅದರಂತ ದಾನ ಜಗತ್ತಿನೊಳಗೆ ಯಾವುದೂ ಅಲ್ಲ, ಯಾವರ ಒಬ್ಬ ಬಡ ವಿದ್ಯಾರ್ಥಿ ಸರ್ ಹೆಂಗ್ ದಾನ ಮಾಡ್ತಿದ್ರಲ್ಲ, ಅವ ನೀಟ್ ಎಕ್ಸಾಮ್ದೊಳಗ ನಂಬರ್ ತಗೊಂಡವನ, MBBS ಸೀಟ್ ಸಿಕ್ಕದ, ಆದ್ರೆ ಕಲಿಯಾಕ ಅವನಿಗೆ ರೊಕ್ಕ ಇಲ್ಲ, ಅದಕ್ಕೂ ಲಕ್ಷ ಗಂಟ್ಲೆ ದುಡ್ಡು ಬೇಕಾಗ್ತದ, ಅದಕ್ಕೆ ರೊಕ್ಕ ಇಲ್ಲ ಅಂತ ಅಳ್ಕೊಂತ ಕುಂತಿದ್ದ ಅಂದ್ರ ಅವ್ರ ಮನೆಗೆ ಹೋಗಿ ನಿಮಗೆ ದೇವ್ರು ಕೊಟ್ಟಾನ, ಮನ್ಯಾಗ ಕೋಟಿ ಗಂಟ್ಲೆ ಒಟ್ಟಿರಿ, ಲಕ್ಷ ಗಂಟ್ಲೆ ಮನ್ಯಾಗ ಟ್ರೆಜರಾಗ ಇಟ್ಟಿರಿ, ಲಕ್ಷ ಗಂಟ್ಲೆ ಕೊಡಬೇಡ್ರಿ, ಟ್ರೆಜರಾಗ ₹1,00,000 ₹10,00,000 ಇದ್ದು ಅಂದ್ರ ₹10,000 ಅದರನ್ನು ತಕ್ಕೊಂಡು ಆ ಹುಡುಗನ ಮನೆಗೆ ಹೋಗಿ, ಯಪ್ಪ ನೀನು ನೀಟ್ ಎಕ್ಸಾಮ್ದೊಳಗೆ ಪಾಸ್ ಆಗಿ ಇಂತಹ ಸೀಟ್ ತಗೊಂಡಿಯಲ್ಲ, ಕಲ್ಯಾಕ ನಿನಗೆ ರೊಕ್ಕ ಇಲ್ಲ ಅಂತ ಅಂಜಬೇಡ, ನಾವು ನಾವಲಿಗೆ ಊರವ್ರು ಎಲ್ಲರೂ ಕೂಡಿ ಪಟ್ಟಿ ಹಾಕಿ ನಿನಗೆ ಕಲಿಸ್ತೇವೆ ಅಂತ ತಿಳ್ಕೊಂಡು ಮನುಷ್ಯಾಗ ₹10,000 ಕೊಟ್ರ ಆ ದಾನ ಬಹಳ ದೊಡ್ಡದು ಜಗತ್ತಿನೊಳಗ. ಆ ಹುಡುಗ ಡಾಕ್ಟರ್ ಆಗಿ ಮುಂದೆ ನಿಮ್ದು ಫೋಟೋ ಹಾಕ್ತಾನ, ಎಲ್ಲಿ ದವಾಖಾನ್ಯಾಗ. ನಿಮ್ ಮಗನಿಗೆ ಹೊಲ ಮನಿ ಆಸ್ತಿ ಎಲ್ಲ ಕೊಡ್ತೀರಲ್ಲ, ಅವ್ ಫೋಟೋ ಹಾಕಂಗಿಲ್ಲ ಮುಂದೆ ನಿಮ್ಮದು. ನಿಮ್ ಮಗ ನಿಮ್ಮ ಮೊಮ್ಮಕ್ಕಳು ಅವರು ಆಸ್ತಿ ಎಲ್ಲ ಬಿಟ್ಟು ಹೋಗ್ತೀರಿ, ಅವ್ರಿಗೆ ಎಲ್ಲ ಯಾರಿಗೆ ಕೊಡ್ತೀರಿ? ಮತ್ತ ನಿಮ್ ಮಕ್ಕಳಿಗೆ ಕೊಡ್ಬೇಕಲ್ಲ. ಅವ್ರು ಫೋಟೋ ಹಾಕ್ಬೇಕಾದ್ರೆ ವಿಚಾರ ಮಾಡ್ತಾರ್ರಿ. ಅದಕ್ಕ ನೋಡ್ರಿ ಜ್ಯೋತಿಷ ಹೇಳೋರು ಹೇಳ್ತಿರ್ತಾರ, ಇವ್ರು ಹೋಗ್ತಾರ್ರಿ ನಮ್ಮ ಮನ್ಯಾಗ ಬಾಳ ಕಾಡಕತ್ತದ್ರಿ ಸ್ವಾಮಿ. ಕಾಡುದೇನ್ ಮಾಡ್ತದೆ, ಎಲ್ಲರೂ ಅವ್ರೇ ಹಂಗ ಗಂಟು ಬಿದ್ದಾಗ ಮನ್ಯಾಗ ಬಾಳ ಕಾಡಕತ್ತದ್ರಿ ಅಂತ ಅವ್ರ ಹತ್ತಕ್ ಹೋದ್ರಂದ್ರ ಅವ್ರೇನ್ ಹೇಳ್ತಾರ್ರಿ, ಇಲ್ರಿ ನಿಮ್ ಮನ್ಯಾಗ ಹಿರಿಯರ ಫೋಟೋ ನಿಮ್ಮಪ್ಪ ಒಂದು ಸತ್ತವ್ರ ಫೋಟೋ ಎದುರುಗಡೆ ಹಾಕ್ಯಾರಲ್ಲ ಅದಕ್ಕೆ ಕಾಡ್ತದ, ಅವ್ನ ಎದುರಿಗೆ ಹಾಕ್ಬೇಡ್ರಂತ ಅವ್ರು ಹೇಳ್ತಾರ. ನಾ ಅಂತೀನಿ, ಹಡದ ಅವ್ವ ಅಪ್ಪ ದೆವ್ವಿನಂತ ಮನಿ ಕೊಟ್ಟಾರ, 20 ಎಕರೆ ಹೊಲ ಕೊಟ್ಟಾರ, ಕಿಲೋ ಗಂಟ್ಲೆ ಬಂಗಾರ ಇಟ್ಟಾರ, ಅವ್ರ ಫೋಟೋ ಎದುರುಗಡೆ ಹಾಕಲಾರ್ದ ಮತ್ತೇನು ದಡ್ಡ್ಯಾಗ ಹಾಕುದನ್ ಓದವ್ರ ಫೋಟೋ? ಅವ್ರು ಹೇಳವ್ರ ಎಂತವ್ರು, ಇವ್ರ ಎಂತವ್ರು? ಕಾರಣ ಏನು ಅಂತಂದ್ರ ಫೋಟೋ ಹಾಕಂಗಿಲ್ಲ ನಮ್ಮ ಮಕ್ಕಳು. ₹10,000 ಕೊಟ್ಟಿವಂದ್ರ ಸಾಯುತಕ ನೆನೆಸ್ತಾನ.